ಮಾಡಬಾರದನ್ನ ಮಾಡಿ ದರ್ಶನ್ ಬಳ್ಳಾರಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮಗನ ಸ್ಥಿತಿಯನ್ನ ಕಂಡು ಹೆತ್ತ ತಾಯಿ ಕಣ್ಣೀರನ್ನ ಹಾಕಿದ್ರೆ ದರ್ಶನ್ನ ತಬ್ಬಿ ತಾಯಿ ಮೀನಾ ಗೋಳಾಡ್ತಿದ್ದಾರೆ. ಅತ್ತ ರೇಣುಕಸ್ವಾಮಿ ತಾಯಿ ಕಣ್ಣೀರಲ್ಲೇ ಬದುಕನ್ನ ದೂಡ್ತಾ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನವರಿಸುತ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದರೆ ಕರುಳಿನ ಕೂಗು ಮಾತ್ರ ಒಂದೇ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ್ನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ. ಮಗನನ್ನ ಕಂಡ ಕೂಡಲೇ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ರಂತೆ. ಅತ್ತ ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ದರ್ಶನ್ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಮಗನಿಗೆ ನಾನ್ ವೆಜ್ ಊಟ ತಂದ ಮೀನಮ್ಮ. ಇನ್ನು ತಾಯಿ ಮೀನಾ ದರ್ಶನ್ಗೆ ಇಷ್ಟವಾದ ನಾನ್ ವೆಜ್ ಊಟ ತಂದಿದ್ರು. ಮಗ ಜೈಲೂಟ ತಿಂದು ಸೊರ್ಗಿದ್ದು ಬಿರಿಯಾನಿ ಜೊತೆ ಬೇರೆ ಬೇರೆ ತಿನಿಸುಗಳನ್ನ ಸ್ವತಃ ತಾವೇ ಮಾಡ್ಕೊಂಡು ಬಂದು ಬಡಿಸಿದ್ದಾರೆ. ಒಂದ್ ಕಡೆ ಜೈಲಲ್ಲಿ ಇದ್ದ ಮಗನನ್ನ ಕಂಡು ಮೀನಮ್ಮ ಕಣ್ಣೀರನ್ನ ಇಟ್ಟಿದ್ದಾರೆ. ಆದ್ರೆ ಇತ್ತ ಚಿತ್ರದುರ್ಗದಲ್ಲೇ ಮಗನನ್ನ ಕಳೆದುಕೊಂಡು ರೇಣುಕಸ್ವಾಮಿ ತಾಯಿ ಆಧಾರವಾಗಬೇಕಿದ್ದ ಮಗ ಮಸಣ ಸೇರಿದ್ದು ಮನೆ ಮಸಣವಾಗಿದೆ. ಇಲ್ಲಿ ಇಬ್ಬರು ತಾಯಂದಿರು ತಮ್ಮ ತಮ್ಮ ಮಕ್ಕಳಿಂದ ದೂರವಾಗಿದ್ದು ಇಬ್ಬರಿಗೆ ಕಣ್ಣೀರೇ ಗತಿಯಾಗಿದೆ. ರೇಣುಕಾ ಆರಾಧ್ಯ ಹಾಗೂ ವೀರೇಶ್, ರಿಪಬ್ಲಿಕ್ ಕನ್ನಡ. ಮಾಡಬಾರದನ್ನ ಮಾಡಿ ದರ್ಶನ್ ಬಳ್ಳಾರಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮಗನ ಸ್ಥಿತಿಯನ್ನ ಕಂಡು ಹೆತ್ತ ತಾಯಿ ಕಣ್ಣೀರನ್ನ ಹಾಕಿದ್ರೆ ದರ್ಶನ್ನ ತಬ್ಬಿ ತಾಯಿ ಮೀನಾ ಗೋಳಾಡ್ತಿದ್ದಾರೆ. ಅತ್ತ ರೇಣುಕಸ್ವಾಮಿ ತಾಯಿ ಕಣ್ಣೀರಲ್ಲೇ ಬದುಕನ್ನ ದೂಡ್ತಾ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನವರಿಸುತ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದರೆ ಕರುಳಿನ ಕೂಗು ಮಾತ್ರ ಒಂದೇ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ್ನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ. ಮಗನನ್ನ ಕಂಡ ಕೂಡಲೇ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ರಂತೆ. ಅತ್ತ ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ದರ್ಶನ್ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಮಗನಿಗೆ ನಾನ್ ವೆಜ್ ಊಟ ತಂದ ಮೀನಮ್ಮ. ಇನ್ನು ತಾಯಿ ಮೀನಾ ದರ್ಶನ್ಗೆ ಇಷ್ಟವಾದ ನಾನ್ ವೆಜ್ ಊಟ ತಂದಿದ್ರು. ಮಗ ಜೈಲೂಟ ತಿಂದು ಸೊರ್ಗಿದ್ದು ಬಿರಿಯಾನಿ ಜೊತೆ ಬೇರೆ ಬೇರೆ ತಿನಿಸುಗಳನ್ನ ಸ್ವತಃ ತಾವೇ ಮಾಡ್ಕೊಂಡು ಬಂದು ಬಡಿಸಿದ್ದಾರೆ.
ಒಂದ್ ಕಡೆ ಜೈಲಲ್ಲಿ ಇದ್ದ ಮಗನನ್ನ ಕಂಡು ಮೀನಮ್ಮ ಕಣ್ಣೀರನ್ನ ಇಟ್ಟಿದ್ದಾರೆ. ಆದ್ರೆ ಇತ್ತ ಚಿತ್ರದುರ್ಗದಲ್ಲಿ ಮಗನನ್ನ ಕಳೆದುಕೊಂಡು ರೇಣುಕಾಸ್ವಾಮಿ ತಾಯಿ ಈ ಆಧಾರವಾಗಬೇಕಿದ್ದ ಮಗ ಮಸಣ ಸೇರಿದ್ದು ಮನೆ ಮಸಣವಾಗಿದೆ. ಇಲ್ಲಿ ಇಬ್ಬರು ತಾಯಂದಿರು ತಮ್ಮ ತಮ್ಮ ಮಕ್ಕಳಿಂದ ದೂರವಾಗಿದ್ದು ಇಬ್ಬರಿಗೆ ಕಣ್ಣೀರೇ ಗತಿಯಾಗಿದೆ. ರೇಣುಕಾ ಆರಾಧ್ಯ ಹಾಗೂ ವೀರೇಶ್, ರಿಪಬ್ಲಿಕ್ ಕನ್ನಡ. ಮಾಡಬಾರ್ದನ್ನ ಮಾಡಿ ದರ್ಶನ್ ಬಳ್ಳಾರಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮಗನ ಸ್ಥಿತಿಯನ್ನ ಕಂಡು ಹೆತ್ತ ತಾಯಿ ಕಣ್ಣೀರನ್ನ ಹಾಕಿದ್ರೆ ದರ್ಶನ್ನ ತಬ್ಬಿ ತಾಯಿ ಮೀನಾ ಗೋಳಾಡ್ತಿದ್ದಾರೆ. ಅತ್ತ ರೇಣುಕಸ್ವಾಮಿ ತಾಯಿ ಕಣ್ಣೀರಲ್ಲೇ ಬದುಕನ್ನ ದೂಡ್ತಾ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಂಬಿ ಹಿಂದೆ ಕನವರಿಸ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದ್ರೆ ಕರುಳಿನ ಕೂಗು ಮಾತ್ರ ಒಂದೇ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ್ನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ. ಮಗನನ್ನ ಕಂಡ ಕೂಡಲೇ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ರಂತೆ. ಅತ್ತ ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ದರ್ಶನ್ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಮಗನಿಗೆ ನಾನ್ ವೆಜ್ ಊಟ ತಂದ ಮೀನಮ್ಮ. ಇನ್ನು ತಾಯಿ ಮೀನಾ ದರ್ಶನ್ಗೆ ಇಷ್ಟವಾದ ನಾನ್ ವೆಜ್ ಊಟ ತಂದಿದ್ರು. ಮಗ ಜೈಲೂಟ ತಿಂದು ಸೊರ್ಗಿದ್ದು ಬಿರಿಯಾನಿ ಜೊತೆ ಬೇರೆ ಬೇರೆ ತಿನಿಸುಗಳನ್ನ ಸ್ವತಃ ತಾವೇ ಮಾಡ್ಕೊಂಡು ಬಂದು ಬಡಿಸಿದ್ದಾರೆ. ಒಂದ್ ಕಡೆ ಜೈಲಲ್ಲಿ ಇದ್ದ ಮಗನನ್ನ ಕಂಡು ಮೀನಮ್ಮ ಕಣ್ಣೀರನ್ನ ಇಟ್ಟಿದ್ದಾರೆ. ಆದ್ರೆ ಇತ್ತ ಚಿತ್ರದುರ್ಗದಲ್ಲಿ ಮಗನನ್ನ ಕಳೆದುಕೊಂಡು ರೇಣುಕಾಸ್ವಾಮಿ ತಾಯಿ ಈ ಆಧಾರವಾಗಬೇಕಿದ್ದ ಮಗ ಮಸಣ ಸೇರಿದ್ದು ಮನೆ ಮಸಣವಾಗಿದೆ. ಇಲ್ಲಿ ಇಬ್ಬರು ತಾಯಂದಿರು ತಮ್ಮ ತಮ್ಮ ಮಕ್ಕಳಿಂದ ದೂರವಾಗಿದ್ದು ಇಬ್ಬರಿಗೆ ಕಣ್ಣೀರೇ ಗತಿಯಾಗಿದೆ. ರೇಣುಕಾ ಆರಾಧ್ಯ ಹಾಗೂ ವೀರೇಶ್, ರಿಪಬ್ಲಿಕ್ ಕನ್ನಡ. ಮಾಡಬಾರ್ದನ್ನ ಮಾಡಿ ದರ್ಶನ್ ಬಳ್ಳಾರಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಮಗನ ಸ್ಥಿತಿಯನ್ನ ಕಂಡು ಹೆತ್ತ ತಾಯಿ ಕಣ್ಣೀರನ್ನ ಹಾಕಿದ್ರೆ ದರ್ಶನ್ನ ತಬ್ಬಿ ತಾಯಿ ಮೀನಾ ಗೋಳಾಡ್ತಿದ್ದಾರೆ. ಅತ್ತ ರೇಣುಕಸ್ವಾಮಿ ತಾಯಿ ಕಣ್ಣೀರಲ್ಲೇ ಬದುಕನ್ನ ದೂಡ್ತಾ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನವರಿಸ್ತಿದ್ದ ಪೊರ್ಕಿಗೆ ಅಮ್ಮನ ದರ್ಶನ. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ಆಕ್ರಂದನ. ಅಮ್ಮ ಕಣ್ಣಿಗೆ ಕಾಣುವ ದೇವರು ಈ ಅಮ್ಮ. ಅತ್ತ ಕೊಲೆಯಾದ ಮಗನ ತಾಯಿ ಕಣ್ಣೀರು, ಇತ್ತ ಕೊಲೆ ಮಾಡಿದವನ ತಾಯಿಯ ಅಳಲು. ಆದ್ರೆ ಕರುಳಿನ ಕೂಗು ಮಾತ್ರ ಒಂದೇ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಯನ್ನ ನೋಡೋದಕ್ಕೆ ಇಷ್ಟು ದಿನ ತಾಯಿ ಮೀನಾ ಬಂದಿರಲಿಲ್ಲ. ತಾಯಿಗಾಗಿ ಕನವರಿಸ್ತಾ ಇದ್ದ ಕಾಟೇರನ್ನ ಕಾಣೋದಕ್ಕೆ ಕೊನೆಗೂ ತಾಯಿ ಮೀನಾ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಜುಲೈ 1ರಂದು ಭೇಟಿ ಮಾಡಿದ್ದೇ ಕೊನೆ. ಬರೋಬ್ಬರಿ 82 ದಿನಗಳ ಬಳಿಕ ಈಗ ಮಗನನ್ನ ಕಾಣಲು ತಾಯಿ ಮೀನಾ ಬಂದಿದ್ದಾರೆ.